ವಿಧಾನ ಮಂಡಲದಲ್ಲಿ ಕಳೆದ 3 ವಾರಗಳ ಕಾಲ ಹಲವಾರು ಮಹತ್ವದ ಘಟನೆಗಳು ನಡೆದಿದೆ. ಈ ಬಾರಿ ವಿಧಾನಸಭಾ ಅಧಿವೇಶನ ವಿರೋಧ ಪಕ್ಷದ ಪಾಲಿಗೆ ಒಂದು ದೊಡ್ಡ ಜಯ ಮತ್ತು ದೊಡ್ಡ ಹೋರಾಟ. ಪ್ರತಿಯೊಂದು ವಾರನೂ ಕೂಡ ಪ್ರಮುಖವಾದಂಥ ರಾಜ್ಯದ ಜನತೆಯನ್ನು ಸ್ಪಂದನೆ ಮಾಡುವಂಥ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದ್ದೀರಿ. ಇತಿಹಾಸದಲ್ಲೇ ಆಗದೇ ಇರುವಂಥ ಘಟನೆಯೂ ಕೂಡ 18 ಜನ ನಮ್ಮ MLAಗಳು BJP MLAಗಳು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂಥದ್ದು. ಇವೆಲ್ಲನೂ ಕೂಡ ಈ ಬಾರಿ ಅಧಿವೇಶನದಲ್ಲಿ ನಡೆದಿದೆ. ನನಗೆ ಅನಿಸೋ ಪ್ರಕಾರ ಸಿದ್ದರಾಮಯ್ಯನವರು ವೀಲ್ ಚೇರಲ್ಲಿದ್ದಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಸಿದ್ದರಾಮಯ್ಯನವರು ವೀಲ್ ಚೇರಲ್ಲಿದ್ದಾರೆ, ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ. ಇನ್ನು ತೆವಳ್ತಾ ಇರುವಂಥ ಸರ್ಕಾರ. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಒಳಜಗಳ ಬೇಗುದಿ ಜ್ವಾಲಾಮುಖಿಯಂತೆ ಸ್ಫೋಟ ಆಗಿದೆ. ಕಾಂಗ್ರೆಸ್ಸಿನ ಮುಖವಾಡ ರಾಜ್ಯದ ಜನತೆ ಮುಂದೆ ಬೆತ್ತಲಾಗಿದೆ. ವಿಧಾನಸೌಧದಲ್ಲಿ ಸರ್ಕಾರ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳೋದರಲ್ಲಿ ಕಾನೂನಾತ್ಮಕವಾಗೂ ವೈಫಲ್ಯ ಆಗಿದೆ, ಜನಗಳ ಮುಂದೆನೂ ವೈಫಲ್ಯ ಆಗಿದೆ. ಹಿಂದೆ ಇವತ್ತೇನು ನಮ್ಮ 18 ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಕಾಂಗ್ರೆಸ್ ಅವರ ಹೇಳಿಕೆಯನ್ನು ನೋಡಿದೆ ನಾನು. ಸಭಾಧ್ಯಕ್ಷರ ಪೀಠಕ್ಕಲ್ಲ, ಆ ಡಯಾಸ್ಗೆ ಏರೋವಂಥದ್ದು ಎಷ್ಟು ಸರಿ ಅಂತ ಹಲವಾರು ಸಚಿವರು ಮಾಧ್ಯಮದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಸರಿ? ಡಯಾಸು, ಚೇರ್ ಅಲ್ಲ ಡಯಾಸು ಹತ್ತೋದು ಎಷ್ಟು ಸರಿ? ಅದರಿಂದ ಸರಿಯಾದಂಥ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ. ಮಾನಗೇಡಿ ಕಾಂಗ್ರೆಸ್ ಅವರೇ ಸಭಾಪತಿ ಸ್ಥಾನದಲ್ಲಿ ಕೂತಿದ್ದಂಥ ಧರ್ಮೇಗೌಡರನ್ನು ಆ ಚೇರಿಂದ ಎಳೆದು ಚೇರ್ ಮೇಲೆ ಕೂತ್ಕೊಂಡು ಅವ್ರನ್ನ ಒಡೆದು ಅವ್ರನ್ನ ಬಟ್ಟೆ ಎರೆದು, ಅದಾದಮೇಲೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅದು ಬೇರೆ ಪ್ರಶ್ನೆ. ಇಷ್ಟೆಲ್ಲ ಮಾಡಿ ನೀವು ಯಾವ ಮುಖ ಇಟ್ಕೊಂಡು BJPಯವರು ಧರಣಿ ಮಾಡಿದ್ದೇ ತಪ್ಪು ಅಂತ ಹೇಳ್ತೀರಾ? ನಾವು ಪ್ರಮುಖವಾಗಿ ಸಂವಿಧಾನ ಬಾಹಿರವಾಗಿ 4% ರಿಸರ್ವೇಷನ್ ಮುಸ್ಲಿಮರಿಗೆ, ಧರ್ಮಾಧಾರಿತ ಮೀಸಲಾತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ರಚನೆ ಸಂದರ್ಭದಲ್ಲೇ ವಿರೋಧ ಮಾಡಿದ್ರು. ಹಲವಾರು ಅವತ್ತಿನ ಕೋಟ್ ಕೊಡ್ತೀನಿ ನಿಮ್ಗೆ ಬೇಕಾದರೆ, ಮುಸ್ಲಿಂ ನಾಯಕರು ಏನಿದ್ರು, ನಂತರ ಪುಸ್ತಕ ಇದೆ, ತರ್ಸಪ್ಪ, ಅದು ಪುಸ್ತಕ ಇದೆ. ಆ ಸಂವಿಧಾನದ ಕರಡು ಸಮಿತಿಯ ಸದಸ್ಯರೇನಿದ್ದಾರೆ ಅಲ್ಲಿದ್ದಂಥ ಮುಸಲ್ಮಾನರು ಹೇಳಿದ್ದಾರೆ, ಏನು ನಮ್ಮನ್ನು ದೂರ ಮಾಡಬೇಕು ಅಂತ ಹೇಳಿದ್ದೀರಾ? ಹಿಂದೂ ಮತ್ತು ಮುಸಲ್ಮಾನರನ್ನು ಬೇರೆ ಬೇರೆ ಮಾಡೋಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಮುಸಲ್ಮಾನಿನ ಅವತ್ತಿನ ನಾಯಕರು, ಆ ಸಭೆಯಲ್ಲಿದ್ದಂಥ ನಾಯಕರು ಹೇಳಿದ್ದಾರೆ. ಅವತ್ತಿದ್ದಂಥ ಮುಸಲ್ಮಾನರು ಹೆಂಗಿದ್ರು ಅನ್ನೋದು.